ಒಂದು ಸರ್ವೆಯಲ್ಲಿ ಹೇಳಿದ್ರು, ಆ ವಿಷನ್ ಬೋರ್ಡಲ್ಲಿ ಕೋಟೀಶ್ವರ ಆಗಬೇಕು ಅಂತ ಎಲ್ಲ ಬರೆದಿದ್ರು. 3 ತಿಂಗಳಲ್ಲಿ 0 ಆಯ್ತು ಎಲ್ಲರೂ ಕನ್ಫ್ಯೂಸ್ ಆಗಿಬಿಟ್ರೆ. ಏನಪ್ಪ ಇದು, ನಾನು ಕೋಟೀಶ್ವರ ಆಗಬೇಕು ಅಂತ ವಿಷನ್ ಬೋರ್ಡಲ್ಲಿ ಬರೆದಿದ್ರೆ 3 ತಿಂಗಳಲ್ಲಿ ಎಲ್ಲರಿಗೂ ಶೂನ್ಯ ಆಗಿದೆ. ಆದ್ರೂ ಅವರು ಫಾಲೋ ಮಾಡಿದ್ರು. ಅಲ್ಲಿ ಏನಾಯಿತು, ಇಟ್ ಟುಕ್ ಅ ಡೀಪ್ ಟು ಗೋ. ಫಸ್ಟ್ ಇರೋದು ಹೋಗಿ, ಆಮೇಲೆ ನ್ಯೂ ಪಾತ್ ಹ್ಯಾಸ್ ಗಾಟ್ ಕ್ರಿಯೇಟೆಡ್. ಇದು ಯಾವಾಗ ಅರ್ಥ ಆಗುತ್ತೆ? ದೇ ಸ್ಟೇ ಇನ್ ದ ಪಾತ್. ಎಂಟಿ ಕಪ್ ಅಂತಾರಲ್ವಾ, ಫಸ್ಟ್ ಕಪ್ ಎಂಟಿ ಆಗಬೇಕು. ಈ ಟಿಪ್ ಪಾಯಿಂಟ್ಸಲ್ಲಿ ಯಾರು ನಿಂತ್ಕೊಳ್ತಾರೋ ದೇ ಗೋ ವೆರಿ ಹೈ. ಎಮೋಷನಲ್ ಡಿಪ್ ಇರ್ಬೋದು, ಫಿಸಿಕಲ್ ಆಗಿ ಹೆಲ್ತ್ ಡಿಪ್ ಇರ್ಬೋದು, ಮೈಂಡ್ ಡಿಸ್ಟರ್ಬೆನ್ಸಸ್ ಅಲ್ಲಿನೂ ಡಿಪ್ ಇರ್ಬೋದು. ಬಟ್ ಆದರೆ ಆ ಪಾತ್ ಯಾರು ಬಿಡಲ್ವೋ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಜಾಸ್ತಿ ಜನ ಕ್ವಿಟ್ ಮಾಡಿಬಿಡ್ತಾರೆ. ಏನೋ ಆಗ್ತಾ ಇದೆ ಇನ್ನೂ ಅಲ್ಲಿಂದ ಕೆಳಗೆ ಹೋಗ್ಬಿಡ್ತಾರೆ. ಈ ಥರ ಇರಲ್ಲ ಲೈಫು, ಹಿಂಗೆ ಇರುತ್ತೆ. ಅಪ್ಸು ಡೌನ್ಸ್ ಎಸ್ ಆರ್ ನೋ? ಅನುಭವ ಜಾಸ್ತಿ, ಎಲ್ಲರಿಗೂ ಗೊತ್ತು. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. 20 ವರ್ಷ ನಾನು ಈ ಮೆಡಿಟೇಷನ್ ಹೇಳ್ತಾ ಇದ್ದೀನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರಿಗೂ ಇರುತ್ತೆ. ಎಲ್ಲ ಫೀಲ್ಡ್ಸಲ್ಲಿ ಇದೆ. ಬಿಸ್ನೆಸ್ ಆಗಲಿ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಎಮೋಷನ್ಸ್ ಆಗಲಿ, ಏನೇ ಆದ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ನ್ಯಾಚುರಲ್. ಅದೇ ಲೈಫ್. ಈ ಅಪ್ಸಲ್ಲಿ ನಿಮ್ಮ ಈಗೋ ಟೆಸ್ಟ್ ಆಗುತ್ತೆ, ಡೌನಲ್ಲಿ ನಿಮ್ಮ ವಿಲ್ ಪವರ್ ಟೆಸ್ಟ್. ಅಪ್ಪಲ್ಲಿ ಏನು ಅಂದರೆ ಎಲ್ಲ ಸಿಗುತ್ತೆ ನಿಮಗೆ, ಅಲ್ಲಿ ಈಗೋ ಡೆವಲಪ್ ಆಗಬಾರ್ದು. ಡೌನಲ್ಲಿ ಎಮೋಷನ್ಸ್ ಡೌನ್ ಆಗುತ್ತೆ, ಹೆಲ್ತ್ ಡೌನ್ ಆಗುತ್ತೆ, ಮತ್ತೆ ಅಪ್ಪು ಡೌನ್ ಇದು ಬರ್ತಾನೆ ಇರುತ್ತೆ. ಈ ಎರಡನ್ನೂ ಶಾಕ್ಸೆ.